ನಮಸ್ಕಾರ ವೀಕ್ಷಕರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅನಿಯೂರು ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಡಿಕೆ ಶಿವಕುಮಾರ್ ಅವರ ಅಪ್ಪಟ ಅಭಿಮಾನಿಯಾದ ಎಚ್.ಎಸ್. ಕಾಂತರಾಜ್ ರವರ ನೇತೃತ್ವದಲ್ಲಿ ಅನಿಯೂರು ಗ್ರಾಮದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ತೆರಳಿರುವ ಭಕ್ತಾದಿಗಳು ಶಬರಿಮಲೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲೆಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸನ್ನಿಧಾನದಲ್ಲಿ ಬೇಡಿಕೊಂಡರು. ಅನಿಯೂರು ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವುಗಳು ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲೆಂದು ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸುತ್ತಿದ್ದು, ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಒತ್ತಾಯ ಮಾಡ್ತೇವೆ. 25-30 ವರ್ಷಗಳಿಂದ ಡಿ.ಕೆ. ಸಾಹೇಬರು ಪಕ್ಷಕ್ಕಾಗಿ ತಮ್ಮ ತನುಮನಧನವನ್ನು ಅರ್ಪಿಸಿದ್ದಾರೆ. ಇದಕ್ಕೋಸ್ಕರ ದಯವಿಟ್ಟು ನೀವು ಅವ್ರನ್ನ ಗುರುತಿಸಿ ಅವ್ರಿಗೆ ಪಕ್ಷದಲ್ಲಿ ಸಿಎಂ ಸ್ಥಾನ ಕೊಡಬೇಕಾಗಿ ಕೇಳ್ಕೊತೀವಿ. ಅದೇ ರೀತಿ 2023ರ ಚುನಾವಣೆಯನ್ನು ನಾವು ನಡೆಸುತ್ತಿದ್ದರೆ 2023 ರಾಜ್ಯದಲ್ಲಿ 136 ಅಧಿಕ ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿಯಲು ಕಾರಣಕರ್ತರಲ್ಲಿ ಇವರೇ ಪ್ರಮುಖರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಲ್ಲಿ 2025 ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ತಾರೆ ಅಂತ ನಂಬಿಕೆ ನಮಗಿದೆ. ದಯವಿಟ್ಟು ಇದನ್ನೆಲ್ಲ ಮನಗಂಡು ಕಾಂಗ್ರೆಸ್ ಹೈಕಮಾಂಡ್ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ಕೊತೇವೆ. ಇದ್ರ ಜೊತೆಗೆ ನಮ್ಮನೇ ಊರಿನವರಾದ ಎಚ್.ಎಸ್. ಕಾಂತರಾಜ್ ಅವರು 25 ವರ್ಷಗಳಿಂದ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ತುಂಬಾ ಒಡನಾಟದಲ್ಲಿದ್ದು, ಅವರಿಗೆ ಸರ್ಕಾರದಿಂದ ಯಾವುದಾದ್ರೂ ಒಂದು ಗೌರವವನ್ನು ನೀಡಬೇಕಾಗಿ ಶಿವಮೊಗ್ಗ ತುಮಕೂರಿನಿಂದ ಕೇಳ್ಕೊತೀವಿ. ಇದೇ ರೀತಿ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ನಾವು ಆಗಮಿಸಬೇಕಾದಾಗ ಕೇರಳ ಮೂಲದ ಡಿ.ಕೆ. ಸಾಹೇಬರ ಆತ್ಮೀಯರಾದಂತಹ ಹನೀಫ್ ಅವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಥ್ಯಾಂಕ್ ಯು.